ನಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲೇ ನಮ್ಮ 2024 ಏನು ಮನ್ಸೂರ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ರು, ತಾವೆಲ್ಲ ನೋಡಿದಿರ ಟಿವಿದಲ್ಲಿ. ಕನಿಷ್ಠ ನನ್ನ ಅನಿಸಿಕೆ ಕೊನೆವರೆಗೂ ನಾವು ಲೀಡ್ ಆಗಿದ್ವಿ. 60,000 ನಾವು ಲೀಡ್ ಆಗಿದ್ವಿ. ನಾವೆಲ್ಲ ಖುಷಿ ಸಂತೋಷನ ಪಟ್ವಿ. ಈ ಬಾರಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಾವು ಗೆದ್ದಾಗಿದ್ವಿ ಅಂತ ಹೇಳ್ಬಿಟ್ಟು ನಾವು ಬಹಳ ಖುಷಿಯನ್ನ ಪಟ್ವಿ. ಕೊನೇ ಮೂಮೆಂಟಲ್ಲಿ ಯಾವಾಗ ಮಾದೇವಪುರ ಬಂತು, ಆವಾಗ 1,15,000 ಲೀಡ್ ಆಗಿಬಿಟ್ಟು BJP 30,000 ಹಂತದಲ್ಲಿ ಗೆದ್ದಿದ್ದಾರಂತ ಘೋಷಣೆ ಮಾಡಿದ್ರೆ ತಮಗೆಲ್ಲ ಗೊತ್ತಿದೆ ವಿಚಾರ. ಇದೆಲ್ಲ ರಿಸರ್ಚ್ ಮಾಡಿ ನಮಗೂ ಒಂಥರ ಆಶ್ಚರ್ಯ ಆಯಿತು. ಹೆಂಗೊಬ್ಬ 1,15,000 ಲೀಡ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ನಮಗೆಲ್ಲ ಆಶ್ಚರ್ಯ ಆಗಿತ್ತು. ಆಮೇಲೆ ಎಲ್ಲ ರಿಸರ್ಚ್ ಮಾಡಿದಾದ್ಮೇಲೆ ಒಂದೊಂದಲ್ಲಿ ಮಾದೇವಪುರದಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಡೀಟೇಲ್ ಆಗಿ ವಿವರವನ್ನು ಕೊಡ್ತಾ ಇದ್ರು. ಭಾಳಷ್ಟು ಕಡೆ 15-20 ಮನೆಗಳಲ್ಲಿ 80 ಮತದಾರರಿದ್ದಾರೆ. ಆಮೇಲೆ 15-20 ಮನೆಯಲ್ಲಿ ಒಂದೇ ಬೂತಲ್ಲಿ 71, 72, 73, 74 4-5 ಬೂತು ನನಗೆ ಡೀಟೇಲ್ ಆಗಿ ಹೇಳ್ತಾ ಇದ್ರು. ಸಣ್ಣ ಒಂದೇ ಕಟ್ಟಡಿಯಲ್ಲಿ 100 ಓಟ್, 80 ಓಟು, 70 ಓಟ್ ಅಂತ ಮನೆ ಸ್ನೇಹಿತರು ಹೇಳ್ತಾ ಇದ್ರು. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ತಮಗೆಲ್ಲ ಗೊತ್ತಿದ್ದಕ್ಕೆ ಯಾರೋ ಒಂದು ವೋಟರ್ ಮಹಾರಾಷ್ಟ್ರದಲ್ಲೂ ಓಟ್ ಹಾಕಿದ್ದಾನೆ, ಕರ್ನಾಟಕದಲ್ಲೂ ಓಟ್ ಹಾಕಿದ್ದಾನೆ, ಗುಜರಾತಲ್ಲೂ ಓಟ್ ಹಾಕಿದ್ದಾನೆ, ಬೇರೆ ಕಡೆನೂ ಓಟ್ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ಈ ಬಗ್ಗೆ ಹೋರಾಟನ ಮಾಡಿ ನ್ಯಾಯನ ದೊರಕಿಸೋ ಕೆಲಸ ಅವ್ರು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಇವತ್ತು BJP ತಮಗೆಲ್ಲ ಗೊತ್ತಿದ್ದಂಗೆ ನನ್ನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 5 ಬಾರಿ ಜನ ನನ್ನ ಆಶೀರ್ವಾದ ಮಾಡಿ 5 ಬಾರಿ ನನ್ನ ಗೆಲ್ಲಿಸಿದ್ದಾರೆ. MLA ಚುನಾವಣೆಯಲ್ಲಿ ನಡೆದಿವೋ ಯಾವತ್ತೂ BJP 22,000 ಓಟ್ ಮೇಲೆ BJP ಯಾವತ್ತೂ ತಗೊಂಡಿಲ್ಲ. ಯಾವ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ 45,000, 48,000 ಓಟ್ ತಗೊಂಡಿದ್ದಾರೆ. ಹೆಂಗ್ ಸಾಧ್ಯ ಅದು? ಅಸೆಂಬ್ಲಿಯನ್ನು ತಗೊಂಡ್ಬೇಕಾನೆ. ಅಸೆಂಬ್ಲಿಯಲ್ಲಿ 22,000ಇಂದ 23,000 ಓಟ್ ತಗೊಂಡಿರೋದು. ಪಾರ್ಲಿಮೆಂಟ್ ಬಂದರೆ 45ಇಂದ 48,000 ಓಟ್ ತಗೊಂಡವ್ರೆ. ಇವತ್ತು ಆ ಕೆಲಸ ಆಗಿಲ್ಲ ಅಂದರೆ ಇವತ್ತು ಲೋಕಸಭೆಗೆ ನಮ್ಮ ಮನ್ಸೂರ್ ಅವರು ಇವತ್ತು ಯಶಸ್ವಿ ಆಗ್ತದಂತ ನಾನು ಭಾವಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದ್ದಾರೆ. ನಾವೆಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ. ರಾಹುಲ್ ಗಾಂಧೀಜಿ आप आगे बढ़ो, हम तुम्हारे साथ हैं. जोर ಹೇಳಬೇಕು, ರಾಹುಲ್ ಗಾಂಧೀಜಿ आप आगे बढ़ो, हम आपके साथ हैं ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.